ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸಿಹಿದು ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಒಬ್ರು ಅಣ್ಣ ಇದ್ದಾರೆ ಮೇಲಗಡೆ, ಅವರ ಎಂಗೇಜ್ಮೆಂಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಮುಂದೆ ಕುತ್ಕೊಂತಾಳಂತೆ, ನಾನು ಹಿಂದೆ ಕುತ್ಕೋಬೇಕಂತೆ. ಎಸ್ ಬೇಬಿ, ರೆಡಿ ಮಾ? ಹಾಂ, ಕೂಚೋ, ಹಿಂದೆ ಕೂಚೋ ಸರಿಯಾಗಿ. ಇದು ಹಾಕೋಣ ಬೆಲ್ಟು. ಕೈಗೆ ಇನ್ನೊಂದು. ಓಕೆ, ರೆಡಿ? ಸ್ಮೈಲ್. ಓಕೆ. ಲೊಕೇಶನ್ ರೀಚ್ ಆಗಿದ್ದೀವಿ. ರೆಡಿ, ಅಪ್ಪ ಮಗಳು ಸೇಮ್ ಸೇಮ್. ತಿರ್ಗಿ ಇಬ್ರು, ತಿರ್ಗಿ ಫುಲ್ ತಿರ್ಗೆ. ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಹೆಂಗೆ ಕಾಣಿಸ್ತಾರೆ ನೋಡಿ. ಎಂಗೇಜ್ಮೆಂಟಿಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಬಂದಿದ್ದೀವಿ ಗೈಸ್. ಇದು ಡೆಕೋರೇಷನ್ ಬ್ಯೂಟಿಫುಲ್ ಆಗಿ ಸಿಂಪಲ್ ಆಗಿದೆ. ಹಾಲ್ ನೋಡಿ, ಇಲ್ಲಿ ಊಟಕ್ಕೆ ಹಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಜನ ಕೂತಿದ್ದಾರೆ. ಸಿಹಿದು ಡ್ರೆಸ್ ನೋಡಿ, ಡ್ರೆಸ್. ಆ್ಯಕ್ಚುಲಿ ಒಂದು ಲೊಕೇಶನ್ಗೆ ಗೊತ್ತಾಗಲಿಲ್ಲ ನಮಗೆ. ಓಕೆನಾ? ರಾಜೇಶ್ ನೋಡಿ ಆನ್ ಡ್ಯೂಟಿ. ಸೊ ಲೊಕೇಶನ್ನು ಫಸ್ಟ್ ಫ್ಲೋರ್ ಅಂದರು. ನಾವು ಲೊಕೇಶನ್ ಕನ್ಫ್ಯೂಸ್ ಆಯಿತು. ಫಸ್ಟ್ ಆ ಅಣ್ಣಂಗೆ ಕಾಲ್ ಮಾಡಿದ್ವಿ. ಹುಡ್ಗಂಗೆ ಕಾಲ್ ಮಾಡಿಬಿಟ್ವಿ ಗೈಸ್. ನಾವು ಕಾಲ್ ಮಾಡಿದ ತಕ್ಷಣ ನಾನೇ ಬಂದಿಲ್ಲ ಬ್ರೋ ಇನ್ನೂ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಹೋಗೋಣ. ಸಿಹಿದು ಕ್ಲಾಸ್ ಕೂಡ ತುಂಬ ಲೇಟ್ ಆಗಿದೆ ಇವತ್ತು. ಸಿಹಿದು ಔಟ್ಫಿಟ್. ಹಿಂದೆ ತಿರ್ಗೋ ಒಂದು ರೌಂಡು. ಇಲ್ಲಡಿ ಸರಿ, ಕೂಚೋ ನೋಡಿ ಹೆಂಗೆ ಕಾಣ್ತಾವೆ ಗೈಸ್. ಇದು ಸ್ವಲ್ಪ ಸ್ವಲ್ಪ ಚಲೋ ಕೂತ್ಕೊಂಡು ಕೊಡಿ. ನಾನು 1 year ಅಲ್ಲ, ನೀನು 1 year ಆಯ್ತಾ? ಓಕೆ. 1 ಇವಾಗ 2 year. 1 2 4 2 ನಾ ಹೇಳಾಗ 2 ಹೇಳ್ಬೇಕು ನೀನು. 2 ಹೇಳ್ಬೇಕು. 2 ಎಲೆ ಎಲೆ. ಹಾಂ, 2 ಎಲೆ. 3 ತರಿ ಮಮ್ಮಿ ರಬಸ್ ನವಾಸ್. ನೋಡಿ ಫಾಬಸ್ ಎಷ್ಟು ಚೆನ್ನಾಗೈತೆ. ಅಮ್ಮ ಪಪ್ಪ ಇಲ್ಲಿ ಕೂಚಾರೆ. ಇವಾಗ ಎಲ್ಲ ಚೇರ್ ಐತೆ, ಎಲ್ಲರೂ ಇಲ್ಲೇ ಕೂಚಾರೆ. ಗೈಸ್, ಸಿಹಿ ಬೊಟ್ಟಿಕ್ಕಿಲ್ಲ, ಅದಕ್ಕೆ ನಾವೊಂದು ಬೊಟ್ಟು ರೆಡಿ ಮಾಡಿದ್ದೀವಿ. ನೋಡಿ ಗೈಸ್, ಚೆನ್ನಾಗಿದೆಯಾ? ನೋಡಿ ಗೈಸ್, ಇದು ಬಾಟಲ್ ಸಿಕ್ಕಲ್ಲ. ಸುಳ್ಳು ಹೇಳೈತೆ ಮಮ್ಮಿ. ನೋಡಿ ಪ್ಲೀಸ್, ಏನು ಹೇಳಿ ಬೈಯಕ್ಕೆ ಮಮ್ಮಿ. ನೀನು ಬೈಬೇಡಿ ಗೈಸ್ ಅಂತ. ಬೈಬೇಡಿ ಗೈಸ್ ನನಗೆ ಪ್ಲೀಸ್. ಬೈ 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 ಬೈ. ಚೂರು ಉದುರಿಸಿ ಅಷ್ಟೇ, ತಿನ್ನಲ್ಲ ಅಷ್ಟು. ಹೀಗೆ ಫಂಕ್ಷನೇ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಹೊಟ್ಟೆ ಹಸಿತಾ ಇದೆ. ಅದಕ್ಕೆ ಅಣ್ಣ ದೋಸೆ, ಬಿಸಿ ಬಿಸಿ ದೋಸೆ ಹಾಕೋ ಬಂದಿದ್ದಾರೆ ಸಿಹಿಗೆ. ಚಲೋ ಮಗಳೇ, ಸುಚ್ ಫಿನಿಶ್ ಮಾಡ್ತಾಳೆ ಇವಾಗ ತಿನ್ಬಿಟ್ಟು ಅಲ್ಲ.
ಎಮ್ಮಿ ದೋಸೆ ನೋಡಿ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹುಡುಗ ಹುಡುಗಿ ಇಬ್ಬರೂ ಬಂದಿಲ್ಲ. ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಸಿಹಿ ಫಸ್ಟ್ ಗರ್ಲ್ ತಿನ್ನೋದಕ್ಕೆ ಅಲ್ಲಮ್ಮ. ಹೆಂಗಿದಮ್ಮ ಟೇಸ್ಟು? ನೀನು ತಿನ್ಬೇಕು. ನೆನ್ನೆ ನಿನ್ನ ಕ್ಲಾಸ್ ಹತ್ರ ಇತ್ತಲ್ಲ ಬೇಬಿ, ಹಾಂ ಗೊತ್ತಾಯ್ತಾ? ಎತ್ಕೊಂತೀಯಪ್ಪ? ಇಲ್ಲ. ಸರ್ದು ಸೀದು ಸ್ವಿಮ್ಮಿಂಗ್ ಸರ್ ಬಂದಿದ್ದಾರೆ, ಕೋಚ್ ಬಂದಿದ್ದಾರೆ ಅವಳದು. ಅದಕ್ಕೆ ನನ್ನಿಂದನೇ ಸತ್ತವಳು, ಹಿಂಗೆ ಎಲ್ಲರೂ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಏನು ಸಿ ಹೋಯ್ತು ಹೋಯ್ತು. ಇಲ್ಲಿ ಸಿಹಿ ಆಯ್ತು ಕರ್ಕೊಂಡು ಹೋಗಲ್ಲ ಬಾಯಲ್ಲಿ ನಾನು. ಆಯ್ತು ಆಯ್ತು ಅಳ್ಬೇಡ ಅಳ್ಬೇಡ ಅಳ್ಬೇಡ. ಅಯ್ಯೋ ರಾಮ. ಸರ್ ಸುನಿಲ್ ಸರ್ ಬಂದಿಲ್ಲ? ಇಲ್ಲ ಬರ್ತಾರೆ ಬರ್ತಾರೆ. ಸಖತ್ತು ಬೇಗ ಬಂದ್ಬಿಟ್ವಿ ನಾವಂತೂ. ಹೌದಾ? 1 ಗಂಟೆಗೆ ಸಿಹಿ ರೆಡಿ ಅವ್ರ ಸರ್ಗಳ ಜೊತೆ ಕುತ್ಕೊಂಡವಳೆ. ಊಟಕ್ಕಂತೂ ಅಲ್ಲ, ಅವಳು ಫುಲ್ ಸ್ಟಮಕ್ ಆಗಿದೆ. ಸರ್ ಬಿಟ್ಬಿಟ್ಟು ಸರ್ ಹತ್ರನೇ ಹೋಗ್ತಾ ಇರಲಿಲ್ಲ, ಇಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಇವಾಗ ಸರ್ ಬಿಟ್ಟು ಬರ್ತಾಯಿಲ್ಲ ಮೇಡಮ್. ಆ್ಯಕ್ಚುಲಿ ಏನಂದರೆ ರಾಹುಕಾಲ ಸ್ಟಾರ್ಟ್ ಆಗಿದೆ, ಅದಕ್ಕೆ ಎಂಗೇಜ್ಮೆಂಟು ಹಾಗೆ 3 ಗಂಟೆ ಆದಮೇಲೆ ಎಂಗೇಜ್ಮೆಂಟ್. ಸೊ ಫಸ್ಟ್ ಎಲ್ಲರೂ ಹಸುಕೊಂಡಿದ್ದಾರೆ, ಅದಕ್ಕೆ ಊಟಕ್ಕೆ ಹಾಕ್ತಾರೆ. ಫುಲ್ ಎಲ್ಲರೂ ಎದ್ಬಿಟ್ರು. ಈ ಹುಡುಗ ಇನ್ನೂ ಎದ್ದಿಲ್ಲ. ಸಿಹಿ ಬೈಕ್ ಇದೆಲ್ಲ ಫಿನಿಶ್ ಮಾಡೋನೆ, ಫಿನಿಶೇ ಮಾಡಲಿಲ್ಲ ಗೈಸ್. ಇವ್ರ ಫೋಟೋ ಹಾಕ್ತೀನಿ ನೋಡ್ರಿ, ನೋಡಿ ಗೈಸ್. ಇವರು ವೆರಿ ಗುಡ್, ಇವರು ವೆರಿ ಗುಡ್. ವೆರಿ ಗುಡ್. ಸಿ ಈ ಥರ ಟೀಚರ್ ಎದ್ಬಿಟ್ರೆ ಹಂಗೆ. ಓಕೆ ಸಿ ಫಿನಿಶ್, ಸಿ ಫಿನಿಶ್. ಇದೇ ಇನ್ನು ಸ್ಟಾರ್ಟಿಂಗಲ್ಲಿ ಆಗ್ತೀನಿ ವ್ಲಾಗಲ್ಲಿ. ನಮ್ಮ ಹುಡುಗಿ ನೋಡಿ ಹೆಂಗೆ ರೆಡಿಯಾಗಿ ಬಂದವಳೆ. ಮಾತಾಡ್ಸಿ ನಿನ್ನ ಫ್ರೆಂಡ್ನ. ಈ ಮುಖನೇ ತೋರಿಸ್ತಾ ಇಲ್ಲಪ್ಪ. ಜುಟ್ಟು ನೋಡು ಎಷ್ಟು ಡಿಸೈನಾಗಿ ಹಾಕೊಂಡವಳೆ. ನೋಡವಳು ಏನು ಹಾಕ್ಕೊಂಡಿಲ್ಲ, ಸಿ ಏನು ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ತಗೊಂಬ ಯಾರು ಸರ್. ಸೊ ಇಲ್ಲೇ ರೂಮಲ್ಲೇ ಗಿಫ್ಟ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಲೇಟ್ ಆಯಿತು, 3 ಗಂಟೆಯಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಥ್ಯಾಂಕ್ ಯು. ನನಗೆ ಚೆನ್ನಾಗಿ ಅಲ್ಲೋಳಲ್ಲಿ ಸೆಕೆಂಡ್ ಹೋಗ್ಬೇಕಷ್ಟೇ ಅವಳಿಗೆ ಇವಾಗ. ಹೆಲ್ಮೆಟ್ಟು ಅದಕ್ಕೆ ಬದಿ ಹೋಗೋಣ ಗ್ರೌಂಡೇನಾ? ನಿಜ? ಇಲ್ಲ ಇಲ್ಲ ಹೆಲ್ಮೆಟ್ ತಗೊಂಡು ನೀನು ಲೋನ್ಗೆ ತೊಗೊಂಡಿದ್ದೇನೆ. ರಾಜೇಶ್ ಅಲ್ಲಿ ಮೀಟಿಂಗಲ್ಲಿದ್ದಾರೆ, ನಾನು ಸಿಹಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಹಿ ಹೊಟ್ಟೆ ಹಸ್ತಿದೆಯಾ? ಹೊಟ್ಟೆ ಹಸ್ತಿಲ್ಲ, ಇವಾಗ ತಿಂದ್ಬಿಟ್ಟೆ ಬಂದಿರೋದು ಫಂಕ್ಷನಿಂದ. ಇಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋದಕ್ಕೆ ಅವಳಿಗೆ ಏನಾದ್ರು ಕೊಡು. ನಾನು ಒಂದು ಬನಾನ ಅಲ್ಲಿ ತಿಂದಿರಲಿಲ್ಲ, ಅವಳು ಹೊಟ್ಟೆ ತುಂಬಿತ್ತು, ಅದಕ್ಕೆ ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ. ಈಗ ಅದನ್ನು ಕುತ್ಕೊಂಡು ತಿಂತಾ ಇದ್ದಾಳೆ. ಸೊ ವೆಯ್ಟ್ ಮಾಡಿ ಸಾಕಾಯಿತು ಗೈಸ್. ಸಿಹಿಗೆ ಹಸಿ ಆಗ್ತಾಯಿದ್ದಂತೆ. ಸಿಹಿ ಹೋಟೆಲ್ ನೋಡಿ ಹಸಿ ಆಗ್ತೈತೆ ನೋಡಿ. ಈ ವಿಂಡೋ ವ್ಯೂಗೆ ಕುತ್ಕೊಂಡು ನಾವು ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ದೀವಿ. ನೋಡಿ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಹಾಂ ನೋಡಿ ಎಷ್ಟು ಚೆನ್ನಾಗಿ ಅವಳು ಕುತ್ಕೊಂಡಿದ್ದಾಳೆ. ಸೊ ಆಂಬಿಯನ್ಸ್ ನೋಡಿ ಸಖತ್ತಾಗಿದೆ. ರಾಜೇಶ್ ಅಲ್ಲಿ ಆ ಕಡೆ ಕಾರ್ನರಲ್ಲಿ ಅವ್ರದ್ದು ಮೀಟಿಂಗ್ ನಡೀತದೆ. ಸಖತ್ತು ದೊಡ್ಡ ಹೋಟೆಲು. ಬಂದ ತಕ್ಷಣ ಈ ಬಾಟಲಲ್ಲಿ ನೀರು ಹಾಕಿದ್ರು. ಫ್ರೆಂಚ್ ಫ್ರೈಸ್ ಒಂದೇ ಆರ್ಡರ್ ಮಾಡಿದ್ದು ಇವಳಿಗೋಸ್ಕರ. ಫ್ರೆಂಚ್ ಫ್ರೈಸ್ ಇನ್ನೂ ಫ್ರೈ ಆಗ್ತಾಯಿದೆ ಅಂತ ಹೇಳಿ ಹಪ್ಪಳ ತಂದು ಕೊಟ್ಟವ್ರೆ.
ಹಪ್ಪಳ ಆರ್ಡ್ರ್ ಮಾಡಿಲ್ಲ ನಾವು, ನೀರು ನಾವು ಹೇಳಿಲ್ಲ ಗೈಸ್. ದೊಡ್ಡ ಹೋಟ್ಲ್ ಕತೆ. ಬಿಲ್ ಬಂದು ಗೊತ್ತಾಗುತ್ತೆ. ನನ್ನ ಮಗಳು ಖುಷಿಯಾಗಿದ್ದರೆ ಸಾಕು. ಹೇಳ್ತೀನಿ ಆದರೂ ನಾನು ನಿಮಗೆ. ಈಗ ನೋಡಿ, ನೀರು ಕೇಳಿಲ್ಲ ಕೊಟ್ಟರು, ಇದು ಕೇಳಿಲ್ಲ ಕೊಟ್ಟರು, ಬಟ್ ನಾವು ಹೇಳಿರೋದು ಓನ್ಲಿ ಫ್ರೆಂಚ್ ಫ್ರೈಸ್. ಸೊ ನೋಡೋಣ. ಇಲ್ಲಿ ನೋಡಿ ಗೈಸ್, ಈ ಫ್ರೆಂಚ್ ಫ್ರೈಸ್ ಆ್ಯಂಡ್ ಸಾಸ್ ಆ್ಯಂಡ್ ಈ ಹಪ್ಪಳ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದೆ. ರೆಡಿ ಮಗಳೇ? ಅಯ್ಯೋ ತಕ್ಕೊಂತಾನೆ ಇಲ್ಲ ಇವಳು. ಕೊಡಿದ್ವಿ ಫುಲ್ ಹಾಕೋ. ಕೈ ಬಿಡು ಸಿಹಿ. ಹಾಕ್ತೀನಿ ನಾನೇ. ಸೊ ಆಯಿತು. ರೌಂಡ್ ಐ ಥಿಂಕ್. ಸೊ ಬಿಲ್ ನೋಡಿ ಗೈಸ್ ಎಷ್ಟಾಯ್ತು ಅಂತ. ಫಾರ್ ಓನ್ಲಿ ಸಿಹೀಸ್ ಫ್ರೆಂಚ್ ಫ್ರೈಸ್ 348. ಮನೆಗೆ ಬಂದಿದ್ದೀವಿ. ಮನೆಗೆ ಬಂದ್ಬಿಟ್ಟು ಈರುಳ್ಳಿ ದೋಸೆ, ಟೊಮೆಟೊ ಗೊಜ್ಜು. ಆಚೆ ನಾವು ಊಟ ತಿನ್ನಲಿಲ್ಲ. ಮಧ್ಯಾಹ್ನ ಅಲ್ಲಿ ತಿಂದಿರೋದು ಫಂಕ್ಷನಲ್ಲಿ ಅಷ್ಟೇ. ಅದನ್ನ ಬಿಟ್ಟು ಇನ್ನೇನು ತಿಂದಿಲ್ಲ. ಬಟ್ ಮನೆಗೆ ಬಂದು ತಿನ್ನೋವರೆಗೂ ನನಗೆ ಸಿಹಿಗೆ ಸಮಾಧಾನ ಆಗಲ್ಲ.